ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2024-25ನೇ ಸಾಲಿಗೆ ಪ್ರೀ ಮೆಟ್ರಿಕ್ಕಿಗೆ ಸಂಬಂಧಿಸಿದಂತಹ ವಿದ್ಯಾರ್ಥಿಗಳು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಇಲ್ಲಿ ಇರತಕ್ಕಂತಹ ಟೆಕ್ನಿಕಲಿ ಎರರ್ಗಳೇನು, ಹೊಸದಾಗಿ ಅರ್ಜಿ ಸಲ್ಲಿಸ್ತಕ್ಕಂತಹ ವಿದ್ಯಾರ್ಥಿಗಳು ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕು, ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡ ನಂತರ ಯಾವ ರೀತಿ ಲಾಗಿನ್ ಆಗಿ ಅರ್ಜಿಯನ್ನು ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಮಾಡಬೇಕು ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ, ಹಾಗಾದ್ರೆ ನೀವು ಬಳಸ್ತಕ್ಕಂಥ ಯಾವುದಾದ್ರೂ ಒಂದು ಬ್ರೌಸರ್ ಅಲ್ಲಿ SSP ಅಂತ ಟೈಪ್ ಮಾಡ್ಕೊಳ್ಬೇಕು. ಟೈಪ್ ಮಾಡ್ಕೊಂಡು ಸರ್ಚ್ ಅಂತ ಕೊಡ್ರಿ. ಇಲ್ಲಿ ಕೊಟ್ಟಾದ್ಮೇಲೆ ಈ ರೀತಿ ಒಂದು ಪೇಜಸ್ ಬರುತ್ತೆ. ನಮಗೆ ಮೊದಲ ಲಿಂಕ್ ಏನ್ ಕಾಣ್ತಾ ಇದೆ SSP ಅಂತ, ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ರಿ. ಇಲ್ಲಿ ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾದಂತಹ ಒಂದು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಒಂದು ನಮ್ಗೆ ಕಾಣಿಸುತ್ತೆ ಇಲ್ಲಿ. ಸೊ ಇನ್ನೊಂದು ವೆಬ್ಸೈಟ್ ಇದೆ ಇಲ್ಲಿ, ಯಾವ್ದಪ್ಪ ಅಂತಂದ್ರೆ SSP ಪ್ರೀ ಮೆಟ್ರಿಕ್ ಪೋರ್ಟಲ್ ಅಂತ. ಸೊ ಇವೆರಡೂ ಕೂಡ ಪ್ರೀ ಮೆಟ್ರಿಕ್ ಸಂಬಂಧಿಸಿದಾಗಿದೆ. ಸೊ ಇಲ್ಲಿ SSP ಅಂತ ಕ್ಲಿಕ್ ಮಾಡ್ರಿ. ಇಲ್ಲಿ ಸೊ ನಿಮ್ಗೆ ಇಲ್ಲಿ SSP ಯ ಒಂದು ಹೊಸ ಒಂದು ವೆಬ್ಸೈಟ್ ಇಲ್ಲಿ ಕಾಣಿಸುತ್ತೆ ನಿಮ್ಗೆ. ಅಂದ್ರೆ ಇಲ್ಲಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕ್ಲಿಕ್ ಹಿಯರ್ ಟು ಕ್ರಿಯೇಟ್ ನ್ಯೂ ಅಕೌಂಟ್ ಫಾರ್ ಬೋತ್ ಪ್ರೀ ಮೆಟ್ರಿಕ್ ಆರ್ ಪೋಸ್ಟ್ ಮೆಟ್ರಿಕ್ ಸ್ಟೂಡೆಂಟ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ಪ್ರೀ ಮೆಟ್ರಿಕ್ ಆದ್ರೂ ಅರ್ಜಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಬಹುದು ಮತ್ತು ಪೋಸ್ಟ್ ಮೆಟ್ರಿಕ್ ಆದ್ರೂ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ಈ ವರ್ಷದಿಂದ ಏನ್ ಮಾಡಿದ್ದಾರೆ ಅಂದ್ರೆ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಗೆ ಎರಡಕ್ಕೂ ಕೂಡ ಒಂದೇ ಲಿಂಕ್ ಮೇಲೆ ಅರ್ಜಿ ಸಲ್ಲಿಸಲಿಕ್ಕೆ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಕ್ರಿಯೇಟ್ ಅನ್ನ ಒಂದೇ ಲಿಂಕ್ ಮೇಲೆ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಮೊದಲಿಗೆ ನೀವು ಅಕೌಂಟ್ ಕ್ರಿಯೇಟ್ ಅನ್ನ ಲಿಂಕ್ ಏನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ ನಿಮ್ಗೆ, ವಿದ್ಯಾರ್ಥಿ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಅಂತ. ಸೊ ಇಲ್ಲಿ ವಿದ್ಯಾರ್ಥಿಗೆ ಸಂಬಂಧಿಸಿದಂತಹ 12 ಸಂಖ್ಯೆಯ ನಂಬರ್ ಅನ್ನು ಇಲ್ಲಿ ಎಂಟ್ರಿ ಮಾಡಿ ಕೆಳಗೆ ಕ್ಲಿಕ್ ಟು ಪ್ರೊಸೀಡ್ ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ಅಲ್ಲಿ ಆಧಾರ್ ನಂಬರ್ ಅನ್ನು ಎಂಟ್ರಿ ಮಾಡಿದ ಮೇಲೆ ಈ ರೀತಿಯಾದಂತಹ ಒಂದು ನಿಮ್ಗೆ ಐಡೆಂಟಿಟಿ ವ್ಯಾಲಿಡೇಷನ್ ಸರ್ವಿಸ್ ಅಂತ ಕಾಣಿಸುತ್ತೆ. ಇಲ್ಲಿ ನಿಮ್ಗೆ ಅಲ್ಲಿ ನೇಮ್ ಆಸ್ ಪರ್ ಆಧಾರ್ ಅಂತ ಇದೆ. ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿರುವಂತ ನೇಮು ಮತ್ತು ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಡ್ರಿ. ಇಲ್ಲಿ ನಂತರ ಅದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನಿಮ್ಗೆ ಇಲ್ಲಿ ಜೆಂಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ, ಮೇಲಿದ್ರೆ ಮೇಲ್ ಅಂತ ಕೊಡ್ರಿ, ಇಲ್ಲ ಫಿಮೇಲ್ ಅಂತ ಕೊಡ್ರಿ. ಇಲ್ಲಿ ಮೇಲ್ ID ಏನು ಕಡ್ಡಾಯ ಇಲ್ಲ. ಸೊ ನೀವು ಎಂಟ್ರಿ ಮಾಡಿದ್ರೆ ನಡೆಯುತ್ತೆ, ಬಿಟ್ರು ನಡೆಯುತ್ತೆ. ಅದೇ ರೀತಿಯಾಗಿ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಅದನ್ನ ಕಡ್ಡಾಯವಾಗಿ ನಿಮ್ಮ ಪೇರೆಂಟ್ಸ್ ದೇ ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. ಇಲ್ಲಿ ಯಾಕಪ್ಪ ಅಂತಂದ್ರೆ ಅದು ಫ್ಯೂಚರ್ ರೆಫರೆನ್ಸ್ ಕೂಡ ಆ ನಂಬರ್ ಬೇಕಾಗತ್ತೆ ಮತ್ತು OTP ಕೂಡ ಅದಕ್ಕೆ ಜನರೇಟ್ ಆಗುತ್ತೆ. ಕೊಟ್ಟಾದ್ಮೇಲೆ ಸಲ್ಲಿಸಿ ಅಂತ ಕೊಡಿ. ಇಲ್ಲಿ ಕೊಟ್ಟಾದ್ಮೇಲೆ ಇಲ್ಲಿ ಎಂಟರ್ OTP ರಿಸೀವ್ಡ್ ಅಂತ ಬಂದಿರುತ್ತೆ. ನೀವು ಯಾವ ನಂಬರ್ ಅನ್ನು ಕೊಟ್ಟಿರ್ತಾರೋ ಆ ನಂಬರ್ಗೆ OTP ಹೋಗಿರುತ್ತೆ. ಬಂದಿರತಕ್ಕಂತ OTP ಅನ್ನ ಇಲ್ಲಿ ಎಂಟರ್ ಮಾಡಿ ನಂತರ ಇಲ್ಲಿ ಸಲ್ಲಿಸಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ರಿ. ಅಲ್ಲಿ ಸಲ್ಲಿಸಿ ಅಂತ ಆದ್ಮೇಲೆ ನಿಮ್ಗೆ ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನ್ ಕಾಣಿಸುತ್ತೆ ನಿಮ್ಗೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನ್ಯೂ ಪಾಸ್ವರ್ಡ್ ಅಂತ ಒಂದಿದೆ. ಅಲ್ಲಿ ನೀವು ಪಾಸ್ವರ್ಡ್ ಅನ್ನ ಹೊಸ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಅದೇ ರೀತಿಯಾಗಿ ಮೇಲೆ ಯಾವ ರೀತಿ ಎಂಟರ್ ಮಾಡಿರ್ತೀರೋ ನ್ಯೂ ಪಾಸ್ವರ್ಡ್ ಅನ್ನ, ಅದೇ ರೀತಿಯಾಗಿ ಕನ್ಫರ್ಮ್ ಪಾಸ್ವರ್ಡ್ ಕೂಡ ನೀವು ಆಸ್ ಇಟ್ ಈಸ್ ಸೇಮ್ ಎಂಟರ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ, ಸಲ್ಲಿಸಿ. ಈ ರೀತಿ ನಿಮಗೆ ಬರುತ್ತೆ. ಧನ್ಯವಾದಗಳು, ನಿಮ್ಮ ಖಾತೆಯನ್ನು SSPಯಲ್ಲಿ ಯಶಸ್ವಿಯಾಗಿ ಸೃಜಿಸಲಾಗಿದೆ. ಈ ರೀತಿಯಾಗಿ ನೀವು ಹೊಸ ವಿದ್ಯಾರ್ಥಿಗಳ ಒಂದು SSP ಕ್ರಿಯೇಟ್ ಅಕೌಂಟ್ ಅನ್ನ ಮಾಡಿಕೊಳ್ಳುವಂತಹ ಪ್ರೋಸೆಸ್ ಇದಾಗಿದೆ. ಸೊ ಇದು ಆದ್ಮೇಲೆ ಯಾವ ರೀತಿ ನಾವು ಲಾಗಿನ್ ಮಾಡ್ಕೊಳ್ಬೇಕು, SSP ID ನಿಮ್ಗೆ ಈಗಾಗಲೇ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಹೋಗಿರುತ್ತೆ. ಆ ಒಂದು SSP ID ಮತ್ತು ಕ್ರಿಯೇಟ್ ಮಾಡಿರ್ತಕ್ಕಂತಹ ಪಾಸ್ವರ್ಡ್ ಅನ್ನು ಎಂಟ್ರಿ ಮಾಡಿ ಯಾವ ರೀತಿ ಲಾಗಿನ್ ಮಾಡ್ಕೊಳ್ಬೇಕಂತ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈಗ. ಸೊ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ ನಂತರ ಅಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ಅಲ್ಲಿ ನಿಮ್ಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ SSP ID ಮತ್ತು ಪಾಸ್ವರ್ಡ್ ಸೆಂಟ್ ಆಗಿರುತ್ತೆ. ಸೊ ಆ ಒಂದು SSP ID ಮತ್ತು ಪಾಸ್ವರ್ಡ್ ಅನ್ನ ಇಟ್ಕೊಂಡು ನೀವು ಇಲ್ಲಿ ಲಾಗಿನ್ ಆಗ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನೀವು ಲಾಗಿನ್ ಪೇಜ್ಗೆ ಹೋಗ್ಬೇಕಾದ್ರೆ ಈ ರೀತಿಯಾಗಿ ssp.karnataka.government.in ಅಂತೇಳಿ ವೆಬ್ಸೈಟ್ಗೆ ನೀವು ಸರ್ಚ್ ಕೊಟ್ಟಾಗ ಈ ರೀತಿ ಪೇಜ್ ಕಾಣಿಸುತ್ತೆ ನಿಮ್ಗೆ. ಇಲ್ಲಿ
ಇಲ್ಲಿ ಕೆಳಗೆ ಏನ್ ಕಾಣಿಸ್ತಾ ಇದೆ, ಕ್ಲಿಕ್ ಹಿಯರ್ ಟು ಲಾಗಿನ್ ಟು SSP ಸ್ಟೂಡೆಂಟ್ ಅಕೌಂಟ್ ಟು ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಫೈನಾನ್ಸಿಯಲ್ ಇಯರ್ 2024-25 ಅಂತ ಏನ್ ಕಾಣ್ತಾ ಇದೆ ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಮಾಡ್ಕೊಂಡ ನಂತರ ನಿಮ್ಗೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಬರುತ್ತೆ, ಲಾಗಿನ್ ಇನ್ ಬರುತ್ತೆ. ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಬಂದಿರತಕ್ಕಂತಹ SSP ಐಡಿಯನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಅದೇ ರೀತಿಯಾಗಿ ನೀವು ಏನ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರೋ ಆ ಪಾಸ್ವರ್ಡ್ ಅನ್ನ ಇಲ್ಲಿ ಹಾಕಿ ಇಲ್ಲಿ ಕೆಳಗೆ ಕಾಣಿಸ್ತಕ್ಕಂತಹ ಕ್ಯಾಪ್ಚಾವನ್ನ ಇಲ್ಲಿ ಕ್ಯಾಪ್ಚಾ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿ ಕೆಳಗೆ ಸ್ಟೂಡೆಂಟ್ ಲಾಗಿನ್ ಅಂತ ಇಲ್ಲಿ ಕೊಡ್ರಿ. ಇಲ್ಲಿ ಸೊ ನೀವು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟಾದ್ಮೇಲೆ ಈ ರೀತಿ ಒಂದು ಇನ್ಸ್ಟ್ರಕ್ಷನ್ ಪೇಜ್ ಬರ್ತಿದೆ. ಇಲ್ಲಿ ಈ ಮೊದ್ಲಿಗೆ ಈ ತರ ಬರ್ತಿದ್ದಿಲ್ಲ, ಇದು ಇಲ್ಲಿ ಆಡ್ ಪೇರೆಂಟ್ಸ್ ಡೀಟೇಲ್ಸ್ ಅಂತ ಇಲ್ಲಿ ಬರ್ತಾ ಇತ್ತು. ಬಟ್ ಇಲ್ಲಿ ನನಗ್ ಬರ್ತಿಲ್ಲ, ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಅದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಕೂಡ ನಾನು ಹಾಕಿದ್ದೆ. SSP ಸ್ಟೇಟ್ ಲೆವೆಲ್ ಟೆಕ್ನಿಕಲ್ಲಿ ಡಿಪಾರ್ಟ್ಮೆಂಟ್ ನಾನು ಕಾಲ್ ಮಾಡಿ ಅದನ್ನ SSP ID ಮತ್ತು ಪಾಸ್ವರ್ಡ್ ಅನ್ನ ಕೊಟ್ಟು ನಾನು ಅಪ್ಡೇಟ್ ಮಾಡಿಸಿದೀನಿ. ಹಾಗಾಗಿ ಇಲ್ಲಿ ಅವರೇ ಅಲ್ಲೇ ಆಟೋಮೆಟಿಕ್ ಆಗಿ ಜನರೇಟ್ ಮಾಡಿದ್ದಾರೆ ಅಲ್ಲೇ ಆಡ್ ಪೇರೆಂಟ್ಸ್ ಡೀಟೇಲ್ಸ್ ಅನ್ನ. ಸೊ ನೀವು ಕೂಡ ನಿಮ್ಗೆ ಆಡ್ ಪೇರೆಂಟ್ಸ್ ಡೀಟೇಲ್ಸ್ ಅದು ಟೆಕ್ನಿಕಲಿ ಎರರ್ ಇಂದ ಬರ್ತಿದೆ. ಅಂದ್ರೆ ಕೆಲವರು ನನ್ನ ಸ್ನೇಹಿತರು ಏನ್ ಮಾಡ್ತಿದಾರಪ್ಪ ಅಂತಂದ್ರೆ ಪೋಸ್ಟ್ ಮೆಟ್ರಿಕ್ ಲಾಗಿನ್ ಆಗಿ ಪೋಸ್ಟ್ ಮೆಟ್ರಿಕ್ ಅಲ್ಲಿ ಬರ್ತಕ್ಕಂತಹ ಆಡ್ ಪೇರೆಂಟ್ಸ್ ಡೀಟೇಲ್ಸ್ ಅಲ್ಲಿ ಆಡ್ ಮಾಡ್ಕೊಂಡು ಮತ್ತೆ ಲಾಗ್ಔಟ್ ಆಗಿ ಮತ್ತೆ ಪ್ರೀ ಮೆಟ್ರಿಕ್ ಅಲ್ಲಿ ಬಂದು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಅದು ಮುಂದೊಂದ್ ದಿವಸ ಅದು ತೊಂದರೆನೂ ಆಗ್ಬಹುದೇನೋ, ಬಟ್ ಅದು ಗೊತ್ತಿಲ್ಲ, ಟೆಕ್ನಿಕಲಿ ಏನ್ ಪ್ರಾಬ್ಲಮ್ ಇಶ್ಯೂಸ್ ಇದಾವ ಅಂತ ಗೊತ್ತಿಲ್ಲ. ಸೊ ದಯವಿಟ್ಟು ಕೂಡ ಯಾರು ಆತರ ಮಾಡ್ದೇನೆ ಅದಕ್ಕೆ ಹೆಲ್ಪ್ ಲೈನ್ ನಂಬರ್ ಇದೆ, ಅದು ಏನಪ್ಪಾ ಅಂತಂದ್ರೆ 1902 ಈ ನಂಬರ್ ನೀವು ಕಾಲ್ ಮಾಡಿ ನಿಮ್ಗೆ ಯಾರಿಗೆಲ್ಲ ಈ ಇಶ್ಯೂಸ್ ಬರ್ತಾ ಇದಾವೆ, ಏನೆಲ್ಲ ಬರ್ತಿದಾವೆ, ನೀವು ಆ ಟೆಕ್ನಿಕಲಿ ಡಿಪಾರ್ಟ್ಮೆಂಟ್ ನೀವು ಯೂಸರ್ ID ಮತ್ತು ಪಾಸ್ವರ್ಡ್ ಕೊಟ್ರೆ ಅವರು ನಿಮ್ಗೆ ಅಪ್ಡೇಟ್ ಮಾಡ್ತಾರೆ. ಸೊ ಯಾರು ಕೂಡ ಪ್ರೀ ಮೆಟ್ರಿಕ್ ಇದ್ದನ್ನ ಪೋಸ್ಟ್ ಮೆಟ್ರಿಕ್ ಆಡ್ ಮಾಡಿಕೊಂಡು ಮತ್ತೆ ಲಾಗ್ಔಟ್ ಆಗಿ ಮತ್ತೆ ಹಾಕುವಂತ ಒಂದು ಕೆಲಸವನ್ನು ಮಾಡ್ಕೊಳ್ಬೇಡ್ರಿ. ಯಾಕಂದ್ರೆ ನೀವು ಹೆಲ್ಪ್ ಲೈನ್ ನಂಬರ್ 1902ಗೆ ಕಾಲ್ ಮಾಡಿ ನಿಮ್ಗೆ ಬರ್ತಕ್ಕಂತಹ ಟೆಕ್ನಿಕಲಿ ಏನೇ ಎರರ್ ಇದ್ರು ಆಡ್ ಪೇರೆಂಟ್ಸ್ ಇದಾಗಿರ್ಬೋದು ಅಥವಾ ಪ್ರಿಂಟ್ ಅಕ್ನಾಲಜ್ಮೆಂಟ್ ಬರ್ದೇ ಇರಬಹುದು ಅಥವಾ KYC ಸಂಬಂಧಿಸಿದಂತ ಮಾಹಿತಿ ಆಗಿರ್ಬೋದು ಅಥವಾ ನಿಮ್ ಯಾವುದೇ ಇರಲಿ ಟೆಕ್ನಿಕಲಿ ಅದನ್ನ ನೀವು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ನೀವು ಹೇಳಿ ಅದನ್ನ ಅಪ್ಡೇಟ್ ಮಾಡಿಸ್ಕೊಳ್ರಿ. ನಾನು ಕೂಡ ಇದನ್ನ ಯೂಸರ್ ID ಪಾಸ್ವರ್ಡ್ ಕೊಟ್ಟಿದ್ದೆ, 2-3 ಡೇಸ್ ಅಲ್ಲಿ ಅಪ್ಡೇಟ್ ಆಗಿದೆ ನಂದು. ಸೊ ಈಗ ಆಡ್ ಪೇರೆಂಟ್ಸ್ ಡೀಟೇಲ್ಸ್ ಇಲ್ಲಿ ನಮ್ಗೆ ಕಾಣಿಸ್ತಾ ಇಲ್ಲ, ಇಲ್ಲಿ ನಮ್ಗೆ ಕಾಣಿಸುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ಏನ್ ಬರ್ತಾ ಇದೆ ಅಂದ್ರೆ SSP ಪೋಸ್ಟ್ ಮೆಟ್ರಿಕ್ ಅಂತ ಬರ್ತಾ ಇದೆ. ಇದನ್ನ ಕೂಡ ನಾನು ವಿಚಾರಿಸಿದಾಗ ಅದು ಟೆಕ್ನಿಕಲಿ ಎರರ್ ಇಂದ ಆ ತರ ಬರ್ತಾ ಇದೆ. ಬಟ್ ನೀವು ssp.karnataka.government.in ವೆಬ್ಸೈಟ್ ಹೋಗಿ ಲಾಗಿನ್ ಆಗಿ ಪ್ರೀ ಮೆಟ್ರಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಿ, ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಕೂಡ ಅದೇ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಮೊದಲಿಗೆ ಲಾಗಿನ್ ಆದ್ಮೇಲೆ KYC ಅನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ KYC ಅನ್ನು ಕಂಪ್ಲೀಟ್ ಮಾಡದೆ ಯಾರು ಅರ್ಜಿಯನ್ನ ಸಲ್ಲಿಸಬೇಡಿ. ಸೊ ಹಾಗಾಗಿ ಇಲ್ಲಿ ಕಾಣಿಸ್ತಕ್ಕಂಥ KYC ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ನಾನು ಈಗಾಗಲೇ ಇದನ್ನ KYC ಡೇಟಾವನ್ನ ನಾನು ಫಿಲ್ ಮಾಡಿರುವ ಕಾರಣ ಇಲ್ಲಿ ಆಧಾರ್ ಅಲ್ಲಿ ಇರುವಂತಹ ಒಂದು ಫೋಟೋಗ್ರಾಫ್ ಇಲ್ಲಿ ನಮ್ಗೆ ಕಾಣಿಸುತ್ತೆ. ನೀವು ಕೂಡ ಆಧಾರ್ ನಂಬರ್ ಅದನ್ನ ಹಾಕಿ OTP ಅನ್ನು ಹಾಕಿದ ನಂತರ ಈ ರೀತಿ ನಿಮ್ಗೆ ಒಂದು ಫೋಟೋಗ್ರಾಫ್ ಬರುತ್ತೆ, ಕೆಳಗೊಂದು ಚೆಕ್ ಬಾಕ್ಸ್ ಬರುತ್ತೆ, ನಂತರ ನೀವು ಸೇವ್ ಅಂತ ಕೊಟ್ರೆ ಈ ರೀತಿ ನಿಮ್ದು KYC ಸಕ್ಸಸ್ಫುಲಿ ಆಗುತ್ತೆ. ಸೊ KYC ಅನ್ನ ಮಾಡ್ಕೊಂಡ ನಂತರ ಇಲ್ಲಿ ಕಾಣಿಸ್ತಕ್ಕಂತಹ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಏನ್ ಕಾಣಿಸ್ತಾ ಇದೆ ಅದರ ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಈ ಲಿಂಕ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ರಿ. ಅದಕ್ಕಿಂತ ಮುಂಚೆ ಇಲ್ಲಿ ಪ್ರೊಫೈಲ್ ಅಂತ ಕಾಣಿಸ್ತಾ ಇದೆ. ಆ ಪ್ರೊಫೈಲ್ ಅಲ್ಲಿ ಏನೆಲ್ಲ ನೀವು ತಿದ್ದುಪಡಿ ಮಾಡ್ಕೊಳ್ಬಹುದು ಅಂತ ನಾನು ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀನಿ, ಮತ್ತೆ ಅದಕ್ಕೆ ಹೆಚ್ಚಿನ ವಿವರವನ್ನ ಏನು ಹೇಳೋದಿಲ್ಲ. ಸೊ ಈಗ ಡೈರೆಕ್ಟ್ ಆಗಿ ನಾವು ಆನ್ಲೈನ್ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು ಅಂತ ಒಂದು ಲಿಂಕಿಗೆ ಇಲ್ಲಿ ಹೋಗೋಣ. ಇಲ್ಲಿ ಓಕೆ ಅಂತ ಕೊಡ್ರಿ. ಇಲ್ಲಿ ಕೆಳಗೆ ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾದ್ರೆ 3 ಸ್ಟೆಪ್ಗಳು ನಮ್ಗೆ ಕಾಣಿಸ್ತವೆ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಮೊದಲಿಗೆ ನಾವು ಒಂದೊಂದು ಸ್ಟೆಪ್ ಅನ್ನ ನಾವು ಇಲ್ಲಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಏನ್ ಅಪ್ಲೈ ಸ್ಟೆಪ್ 1 ಕೆಳಗೆ ಸ್ಟಡಿ ಕಾಸ್ಟ್ ಪರ್ಸನಲ್ ಡೀಟೇಲ್ಸ್ ಅಂತ ಏನ್ ಕಾಣಿಸ್ತಾ ಇದೆ, ಇಲ್ಲಿ ಅಪ್ಲೈ ಅಂತ ಕಾಣ್ತಿದೆ ಅಲ್ಲ, ಇದು ರೆಡ್ ಬಟನ್. ನೀವು ಈ ಸ್ಟೆಪ್ ಅನ್ನ ಕಂಪ್ಲೀಟ್ ಮಾಡಿದ ಮೇಲೆ ಅದು ಗ್ರೀನ್ ಆಗಿ ಆಗುತ್ತೆ. ಸೊ ಅಲ್ಲಿವರೆಗೂ ಕೂಡ ಅದು ಮುಂದೆ 2ನೇ ಸ್ಟೆಪ್ಗೆ ಹೋಗೋದಿಲ್ಲ. ಸೊ ಫಸ್ಟ್ ಸ್ಟೆಪ್ ಅನ್ನ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ
ಮಾಡ್ಕೊಂಡ ನಂತರ ಈ ರೀತಿ ಬರ್ತಿದೆ ಇದು ಅಪ್ಲಿಕೇಶನ್ ವಿಲ್ ಗೆಟ್ ರಿಜೆಕ್ಟೆಡ್ ಇಫ್ ಎನಿ ಡೀಟೇಲ್ಸ್ ಸಬ್ಮಿಟೆಡ್ ಬೈ ಯು ಈಸ್ ಫೌಂಡ್ ರಾಂಗ್ ಆರ್ ಇನ್ಕರೆಕ್ಟ್. ಯಾವ್ದಾದ್ರು ತಪ್ಪಾದ ಮಾಹಿತಿಗಳನ್ನ ತುಂಬಿದಲ್ಲಿ ಅಥವಾ ಸರಿಯಲ್ಲದ ಒಂದು ಮಾಹಿತಿಯನ್ನು ಕೊಟ್ಟಿದ್ದಲ್ಲಿ ಅರ್ಜಿ ತಿರಸ್ಕೃತ ಆಗ್ಬೋದು ಅಂತ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ. ಸೊ ಆ ರೀತಿ ಮಾಡ್ಕೊಳ್ಬಿಡ್ರಿ. ಇಲ್ಲಿ ಬಂದಿರತಕ್ಕಂತಹ ಏನ್ SATS ಅಕಾಡೆಮಿಕ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ಎಂಟರ್ ದ SATS ನಂಬರ್ ಅಂದ್ರೆ 9 ಸಂಖ್ಯೆಯ ಒಂದು SATS ನಂಬರ್ ಅನ್ನ, ಮಗುವಿನ SATS ನಂಬರ್ ಅನ್ನ ಎಂಟರ್ ಮಾಡ್ಬೇಕಾಗತ್ತೆ. ಸೊ ನೀವಲ್ಲಿ SATS ನಂಬರ್ ಹಾಕಿ ಗೆಟ್ ಡಾಟಾ ಅಂತ ಕೊಟ್ರೆ ನಿಮ್ಮ ಒಂದು ಸ್ಕೂಲಲ್ಲಿ ಓದ್ತಿರ್ತಕ್ಕಂತಹ ಡೇಟಾ ಇದಕ್ಕೆ ಡಂಪ್ ಆಗುತ್ತೆ. ಸೊ ಇಲ್ಲಿ ಓಕೆ ಅಂತ ಕೊಡ್ರಿ. ಮಗುವಿನ ಪೂರ್ತಿಯಾದಂತ ಮಾಹಿತಿ ಇಲ್ಲಿ ನಿಮ್ಗೆ ಲಭ್ಯ ಆಗುತ್ತೆ. ಸೊ ಇದನ್ನ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ಇಲ್ಲಿ ಡಿಸ್ಪ್ಲೇಡ್ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದೆ. ಎಸ್ ಆರ್ ನೋ ಅಂತ ಇದೆ. ಎಸ್ ಅಂತಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತಿದ್ರೆ ನೋ ಅಂತ ಕೊಡ್ರಿ. ಸೊ ಇಲ್ಲಿ ಎಸ್ ಅಂತ ಕೊಟ್ಮೇಲೆ ಸೇವ್ ಅಂಡ್ ಪ್ರೊಸೀಡ್ ಅಂತ ಬರ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು, ಓಕೆ ಅಂತ ಕೊಡ್ರಿ ಇಲ್ಲಿ. ಹಾಗೆ ಇದನ್ನ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ಸೆಕೆಂಡ್ ಆಪ್ಷನ್ ಪೇರೆಂಟ್ ಆಕ್ಯುಪೇಷನ್ ಡೀಟೇಲ್ಸ್ ಅಂತ ಇದೆ. ಪೋಷಕರ ಅನೈರ್ಮಲ್ಯ ವೃತ್ತಿಯ ವಿವರ ಅಂತ ಇದೆ. ಸೊ ಇಲ್ಲಿ ಸೆಲೆಕ್ಟ್ ಆಕ್ಯುಪೇಷನ್ ಅಂತ ಕೊಡ್ರಿ. ಇಲ್ಲಿ ನೋ ಅಂತ ಕೊಟ್ಟು ಇಲ್ಲಿ ಸೇವ್ ಅಂಡ್ ಪ್ರೊಸೀಡ್ ಮಾಡಿ. ಇಲ್ಲಿ ಪೇರೆಂಟ್ ಆಕ್ಯುಪೇಷನ್ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಓಕೆ. ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ಇಲ್ಲಿ ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ಡೀಟೇಲ್ಸ್, ಜಾತಿ ಮತ್ತು ಆದಾಯದ ವಿವರಗಳಂತಿದೆ. ನಿಮ್ಮ ಬಳಿ ಜಾತಿ ಆದಾಯ ಪ್ರಮಾಣ ಪತ್ರ ಇದೆ ಅಂತ ಇದ್ದಲ್ಲಿ ಎಸ್ ಅಂತ ಕೊಡ್ರಿ. ಇಲ್ಲಿ ಕೊಟ್ಟಾದ್ಮೇಲೆ ಎಂಟರ್ ಸರ್ಟಿಫಿಕೇಟ್ಸ್ ಡೀಟೇಲ್ಸ್ ಅಂತ ಇದೆ. ರಿಲಿಜನ್ ನಿಮ್ದು ಹಿಂದೂ ಆಗಿದ್ರೆ ಹಿಂದೂ ಅಂತ ಸೆಲೆಕ್ಟ್ ಮಾಡಿ, ನಿಮ್ದು ಯಾವ ರಿಲಿಜನ್ ಇರುತ್ತೋ ಸೊ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡಿ. ಅದೇ ರೀತಿಯಾಗಿ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅನ್ನು ಕೂಡ ಇಲ್ಲಿ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಚೆಕ್ ಅಂತ ಕೊಡ್ರಿ. ನೀವಲ್ಲಿ ಕಾಸ್ಟ್ ಅಂಡ್ ಸರ್ಟಿಫಿಕೇಟ್ ನಂಬರ್ ಅನ್ನು ಎಂಟರ್ ಮಾಡಿದ ಮೇಲೆ ಈ ರೀತಿ ಡಾಟಾ ಎಲ್ಲ ಶೋ ಆಗುತ್ತೆ. ಇಲ್ಲಿ ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿವೆ ಅಂತಿದ್ದಲ್ಲಿ ಎಸ್ ಅಂತ ಕೊಡ್ರಿ. ಕೆಳಗೆ ಸೇವ್ ಅಂಡ್ ಪ್ರೊಸೀಡ್, ಇಲ್ಲಿ ಎಸ್ ಅಂತ ಕೊಡ್ರಿ. ಇಲ್ಲಿ ಕಾಸ್ಟ್ ಅಂಡ್ ಇನ್ಕಮ್ ಡೀಟೇಲ್ ಸೇವ್ಡ್ ಸಕ್ಸಸ್ಫುಲಿ, ಓಕೆ. ಸ್ಕ್ರೋಲ್ ಡೌನ್ ಮಾಡ್ತಾ ಹಾಗೆ ಕೆಳಗೆ ಬನ್ನಿ. ಇಲ್ಲಿ ಡಿಸಬಿಲಿಟಿ ಡೀಟೇಲ್ಸ್ ಕೇಳ್ತಾ ಇದೆ. PH ಆಗಿದ್ರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಕೊಡ್ರಿ. ಇಲ್ಲಿ ನಂತರ ಸೇವ್ ಅಂಡ್ ಪ್ರೊಸೀಡ್. ಡಿಸಬಿಲಿಟಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ, ಓಕೆ. ನೆಕ್ಸ್ಟ್ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಕೇಳ್ತಾ ಇದೆ. ಸ್ಟೂಡೆಂಟ್ ನೇಮ್ ಆಲ್ರೆಡಿ ಎಂಟರ್ ಇದೆ. ಅದೇ ರೀತಿ ಜೆಂಡರ್ ಎಂಟರ್ ಇದೆ. ಮೊಬೈಲ್ ನಂಬರ್ ಆಲ್ರೆಡಿ ಎಂಟರ್ ಇದೆ. ನಂತರ ಡಿಸ್ಟಿಕ್, ನೀವಿಲ್ಲಿ ಮಗು ವಾಸ ಮಾಡತಕ್ಕಂತಹ ಸಂಪೂರ್ಣ ವಿಳಾಸವನ್ನ ನೀವಿಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಜಿಲ್ಲೆ, ತಾಲೂಕು, ವಿಧಾನಸಭಾ ಕಾನ್ಸ್ಟಿಟ್ಯೂಷನ್, ಯಾವ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಬರುತ್ತೆ ಅದು, ಪಿನ್ ಕೋಡು, ಅದೇ ರೀತಿಯಾಗಿ ವಾಸಸ್ಥಳದ ಎಲ್ಲಿ ಬರ್ತಾರೆ ಅವನು ಅಂತಕ್ಕಂಥ ಕಂಪ್ಲೀಟ್ ಮಾಹಿತಿಯನ್ನು ತುಂಬ್ಕೋಬೇಕಾಗತ್ತೆ ಇಲ್ಲಿ. ಸೊ ಇಷ್ಟಾದ್ಮೇಲೆ ನೀವು ಕರ್ನಾಟಕ ರಾಜ್ಯದ ನಿವಾಸಿ ಇದ್ದಲ್ಲಿ ಎಸ್ ಅಂತ ಕೊಡ್ರಿ. ಇಲ್ಲಿ ಅದೇ ರೀತಿಯಾಗಿ ಪ್ರದರ್ಶಿಸಲಾದ ಎಲ್ಲ ವಿವರಗಳು ಸರಿಯಾಗಿವೆ, ಎಸ್ ಅಂತ ಕೊಟ್ಟು ಕೆಳಗೆ ಸೇವ್ ಅಂಡ್ ಪ್ರೊಸೀಡ್ ಮಾಡಿ. ಡಾಟಾ ಸೇವ್ಡ್ ಸಕ್ಸಸ್ಫುಲಿ, ಓಕೆ. ಅಲ್ಲಿಗೆ ಫಸ್ಟ್ ಸ್ಟೆಪ್ ನಿಮ್ದು ಕಂಪ್ಲೀಟ್ ಆಗಿದೆ. ಎಲ್ಲ ಫಸ್ಟ್ ಸ್ಟೆಪ್ ಅನ್ನ ಇಲ್ಲಿ ಕಂಪ್ಲೀಟ್ ಮಾಡಿದ್ರೆ ಅದನ್ನ ಚೆಕ್ ಮಾಡ್ಕೋಬೇಕಾದ್ರೆ ಬ್ಯಾಕ್ ಅಂತ ಬರೀ. ಇಲ್ಲಿ ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಆಗ್ಲೇ ರೆಡ್ ಇತ್ತು. ಇಲ್ಲಿ ಫಸ್ಟ್ ಸ್ಟೆಪ್ ಒಂದರಲ್ಲಿ ಇಲ್ಲಿ ರೆಡ್ ಇತ್ತು ಅಪ್ಲೈ ಅಂತ, ಈಗ ಗ್ರೀನ್ ಆಗಿದೆ. ಅಂದ್ರೆ ಸಕ್ಸಸ್ಫುಲ್ ಆಗಿ ಫಸ್ಟ್ ಸ್ಟೆಪ್ ಅನ್ನ ಇಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಈಗ ಸೆಕೆಂಡ್ ಸ್ಟೆಪ್ ಅನ್ನ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಅಪ್ಲೈ ಬಟನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಫಸ್ಟ್ ಸ್ಟೆಪ್ ಇಲ್ಲಿ ಏನಿದೆ ಅಂದ್ರೆ ಎರಡನೇ ಸ್ಟೆಪ್ ಅಲ್ಲಿ ಹಾಸ್ಟೆಲರ್ ಆರ್ ಡೇ ಸ್ಕಾಲರ್ಸ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ಕನ್ಫ್ಯೂಷನ್ ಏನಪ್ಪಾ ಅಂತಂದ್ರೆ
ಯಾವ ವಿದ್ಯಾರ್ಥಿಗಳು ಹಾಸ್ಟೆಲ್ ಅಲ್ಲಿ ಇದಾರೋ ಅವರು ಹಾಸ್ಟೆಲರ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ, ನೀವು ಡೇ ಸ್ಕಾಲರ್ ವಿದ್ಯಾರ್ಥಿ ಅಂತ ಇದೆ. ಇಲ್ಲಿ ಡೇ ಸ್ಕಾಲರ್ ಅಂದ್ರೆ ಹಾಸ್ಟೆಲ್ನಾಗ ಇರ್ಲಾರ್ದಂತಹ ವಿದ್ಯಾರ್ಥಿಗಳು, ಅಂದ್ರೆ ಮನೆಯಿಂದ ಅಥವಾ ಯಾವ್ದೋ ಒಂದು ರೂಮ್ ಇಂದ ಹೋಗ್ತಕ್ಕಂತ ವಿದ್ಯಾರ್ಥಿಗಳು, ಹಾಸ್ಟೆಲ್ ಅಲ್ಲಿ ಇರ್ಲಾರ್ದಂತಹ ವಿದ್ಯಾರ್ಥಿಗಳು ಡೇ ಸ್ಕಾಲರ್ ಆಗ್ತಾರೆ. ಹಾಸ್ಟೆಲ್ ಅಲ್ಲಿ ಇದ್ದು ಓದ್ತಕ್ಕಂತ ವಿದ್ಯಾರ್ಥಿಗಳು ಹಾಸ್ಟೆಲರ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಾಸ್ಟೆಲ್ ಡೀಟೇಲ್ಸ್ ಅಂತ ಏನ್ ಕಾಣ್ತಾ ಇದೆ, ಆರ್ ಯು ಎ ಡೇ ಸ್ಕಾಲರ್ ಅಂತಿದ್ದಲ್ಲಿ ಎಸ್ ಅಂತ ಕೊಡ್ರಿ ಇಲ್ಲಿ. ನಂತರ ಸೇವ್, ಡೀಟೇಲ್ ಸೇವ್ಡ್ ಸಕ್ಸಸ್ಫುಲಿ. ಓಕೆ, ನೆಕ್ಸ್ಟ್ ಎರಡನೇ ಸ್ಟೆಪ್ ಕೂಡ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಅಂತ ಇಲ್ಲಿ ಕಾಣ್ತಾ ಇದೆ ಅಲ್ಲ ಗ್ರೀನ್ ಬಟನ್, ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇದು ಮೂರನೇ ಸ್ಟೆಪ್ ಏನಪ್ಪಾ ಅಂದ್ರೆ ಫೈನಲ್ ಸಬ್ಮಿಟ್ ಅಂತ ಇದೆ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಪ್ರೀ ಮೆಟ್ರಿಕ್ ಅಂತ ಬರ್ತಾ ಇದೆ ಇಲ್ಲಿ. ಸೊ ಇಲ್ಲಿ ನೀವು ತುಂಬಿರ್ತಕ್ಕಂತಹ ಎಲ್ಲಾ ಡೇಟಾಗಳು ಇಲ್ಲಿ ನಿಮ್ಗೆ ಅವೈಲೇಬಲ್ ಆಗಿ ಇರುತ್ತೆ, ಕಾಣಿಸುತ್ತೆ. ಸೊ ಇದನ್ನ ನೀವು ಒಂದು ಟೈಮ್ ಚೆಕ್ ಮಾಡ್ಕೊಳ್ಬೇಕು. ಏನಾದರೂ ತಪ್ಪುಗಳಿದ್ದಲ್ಲಿ ಇಲ್ಲಿ ನೀವು ಏನಾದರೂ ತಪ್ಪಾದ ಮಾಹಿತಿಯನ್ನು ತುಂಬಿದ್ರೆ ಇಲ್ಲಿ ನೀವು ಎಡಿಟ್ ಕೂಡ ಮಾಡ್ಕೊಳ್ಬಹುದು. ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆನೆ ನೀವು ಎಡಿಟ್ ಕೂಡ ಇಲ್ಲಿ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಸರಿಯಾಗಿರುವ ಕಾರಣ ಇಲ್ಲಿ ಕೆಳಗೆ ಡಿಕ್ಲರೇಷನ್ಗೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಸಬ್ಮಿಟ್ ಅಂತ ಕಾಣ್ತಾ ಇದೆಯಲ್ಲ ಅದರ ಮೇಲೆ ನೀವು ಇಲ್ಲಿ ಸಬ್ಮಿಟ್ ಕೊಡ್ಬೇಕಾಗತ್ತೆ ಇಲ್ಲಿ. ಸೊ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಯುವರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂಡ್ ಪ್ಲೀಸ್ ಪ್ರಿಂಟ್ ಅಕ್ನಾಲಜ್ಮೆಂಟ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್. ಅಂದ್ರೆ ನಿಮ್ಮ ಒಂದು ಅರ್ಜಿ ಯಶಸ್ವಿಯಾಗಿ ಅಪ್ಲೈ ಆಗಿದೆ, ಇದರ ಒಂದು ಅಕ್ನಾಲಜ್ಮೆಂಟ್ ಅನ್ನ ಮುಂದಿನ ಒಂದು ರೆಫರೆನ್ಸ್ ಗಾಗಿ ನೀವು ಅಕ್ನಾಲಜ್ಮೆಂಟ್ ಪ್ರಿಂಟ್ ಅನ್ನು ತೆಗೆದುಕೊಡ್ರಿ ಅಂತ ಹೇಳ್ತಾ ಇದೆ. ಸೊ ಓಕೆ ಅಂತ ಕೊಡ್ರಿ. ಇಲ್ಲಿ ಪ್ರಿಂಟ್ ಅನ್ನ ಇಲ್ಲಿ ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಏನ್ ಕಾಣ್ತಾ ಇದೆ ಥರ್ಡ್ ಆಪ್ಷನ್, ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ. ಸೊ ಮಾಡ್ಕೊಂಡ ನಂತರ ಇಲ್ಲಿ ಪ್ರಿಂಟ್ ಅಕ್ನಾಲಜ್ಮೆಂಟ್ ನಮ್ಗೆ ಕಾಣಿಸುತ್ತೆ ಸ್ಟೇಟ್ ಪೋರ್ಟಲ್ ಅಕ್ನಾಲಜ್ಮೆಂಟ್ 2024-25 ಅಂತ. ಸೊ ಇಲ್ಲಿ ಸ್ಟೂಡೆಂಟ್ ನ ಒಂದು ಅಕ್ನಾಲಜ್ಮೆಂಟ್ ನಮ್ಗೆ ಕಾಣಿಸುತ್ತೆ, ಕೆಳಗೆ ಪ್ರಿಂಟ್ ಅಂತ ಆಪ್ಷನ್ ಕಾಣಿಸ್ತಾ ಇದೆ. ಸೊ ನಿಮ್ಮಲ್ಲಿ ಪ್ರಿಂಟರ್ ಇದ್ರೆ ಇದನ್ನ ಪ್ರಿಂಟ್ ಅಂತ ತೆಗೆದುಕೊಳ್ಬಹುದು. ಒಂದ್ ವೇಳೆ ಇರ್ಲಿಲ್ಲ ಅಂದ್ರೆ ನೀವು PDF ಕೂಡ ನೀವು ಮೊಬೈಲ್ ಅಲ್ಲೇ ಸೇವ್ ಮಾಡಿ ಇಟ್ಕೊಳ್ಬಹುದಾಗಿದೆ. ಈ ರೀತಿಯಾಗಿ ನೀವು 2024-25ನೇ ಸಾಲಿಗೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅರ್ಜಿಯನ್ನ ಟೆಕ್ನಿಕಲಿ ಎರರ್ ಇದ್ರೂ ಕೂಡ ನೀವು ಸ್ಟೇಟ್ ಲೆವೆಲ್ ಒಂದು ಟೆಕ್ನಿಕಲಿ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡಿಕೊಂಡು ನಿಮ್ಮ ಮಕ್ಕಳ ಒಂದು ಅರ್ಜಿಯನ್ನ ಈಸಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.